Hi everyone, welcome to my YouTube channel. So in this video we are going to continue class 10th science periodic classification of elements. So this is the part 4. In the part 3 we have studied about modern periodic table. Then we have studied about trends of modern periodic table, that is what is valence electrons. Then after studying about valence electrons we have studied about valency. So valence electrons and valency we have studied in the previous video. So in this video let us study about that is first topic is we have to study about atomic size. Then we are going to study about metallic nature and non-metallic nature. So now let us study about atomic size. So now let us define what is atomic size or atomic radius. So if I take a circle and this is the center of the circle and O is the center of the circle and A is any point on the circle, and the distance between O and A is called as radius. So like that in chemistry. So what is atomic size or atomic radius? Atomic size or atomic radius is the distance between nucleus and valence electrons of an atom. ಒಂದು ಆಟಮಿನ ನ್ಯೂಕ್ಲಿಯಸ್ಗೂ ಮತ್ತೆ ಅದರ ವೇಲೆನ್ಸ್ ಎಲೆಕ್ಟ್ರಾನ್ಗೂ ಇರುವಂತಹ ಡಿಸ್ಟೆನ್ಸ್ ಅನ್ನ we have to call it as atomic size or atomic radius. For example, ಈಗ ತಗೊಂಡ್ರೆ ನಾನು if I take sodium, so sodium ನ ನ್ಯೂಕ್ಲಿಯಸ್ ಇದು. ಸೊ ಇದು ಫಸ್ಟ್ ಶೆಲ್ಲು, ಇದು ಸೆಕೆಂಡ್ ಶೆಲ್ಲು, ಇದು ಥರ್ಡ್ ಶೆಲ್. So first shell accommodate 2 electrons, second shell accommodate 8 electrons, 1 2 3 4 5 6 7 8, and third shell accommodate 1 electron. So now the distance between this valence electron and nucleus, and this distance is called as atomic size or atomic radius. Atomic size or atomic radius is the distance between nucleus and valence electron. ಸೊ ನ್ಯೂಕ್ಲಿಯಸ್ಗೂ ವೇಲೆನ್ಸ್ ಎಲೆಕ್ಟ್ರಾನ್ ನಡುವೆ ಇರುವ ಡಿಸ್ಟೆನ್ಸ್ ಅನ್ನ ಅಟಾಮಿಕ್ ಸೈಜ್ ಆರ್ ಅಟಾಮಿಕ್ ರೇಡಿಯಸ್ ಅಂತ ಕರಿಬೇಕು. ಹಾಗಾದ್ರೆ ಅಟಾಮಿಕ್ ಸೈಜ್ ಅಥವಾ ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಇದನ್ನ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಟು ದ ಅಟಾಮಿಕ್ ಸೈಜ್ ಅಕ್ರಾಸ್ ದ ಪೀರಿಯಡ್. ಈ ಅಟಾಮಿಕ್ ಸೈಜ್ ಅಕ್ರಾಸ್ ದ ಪೀರಿಯಡ್ ನಾವು ತಗೊಂಡ್ರೆ, ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಈಗ ತಗೋಣ ಸೋಡಿಯಂ. ಸೊ ಈಗ ನಾನು ತಗೊಂತಾ ಇರೋದು ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ದಟ್ ಈಸ್ ಥರ್ಡ್ ಗ್ರೂಪ್ ಎಲಿಮೆಂಟ್ಸ್ ನ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ನ ತಗೊಂತಾ ಇದ್ದೀನಿ. ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಅಂದ್ರೆ ಇಲ್ಲಿದೆ ನೋಡಿ, ಥರ್ಡ್ ಪೀರಿಯಡ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಈ ರೀತಿ ನಾನು ಈ ಆರ್ಗಾನ್. ಸೊ ಮೂರನೇ ಪೀರಿಯಡ್ಗೆ ಸಂಬಂಧಪಟ್ಟಂತಹ ಎಲಿಮೆಂಟ್ಸ್ಗಳನ್ನ ತಗೊಂತಾ ಇದ್ದೀನಿ. ಸೊ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ನೀವು ನೋಡ್ತಾ ಹೋಗ್ರಿ, ಫಸ್ಟ್ ಈ ಮೂರು ಇದೆಯಲ್ಲ, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇದೆಯಲ್ಲ, ದೇ ಆರ್ ಮೆಟಲ್ಸ್. ಇದಕ್ಕೆ ನಾನು ಥರ್ಡ್ ಪೀರಿಯಡ್ ಬದಲು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ತಗೊಂತೀನಿ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಸೊ ಇದನ್ನ ತಗೊಂತೀನಿ, ದಟ್ ಈಸ್ ಸೆಕೆಂಡ್ ಪೀರಿಯಡ್. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಸೊ ಇದನ್ನ ತಗೋಣ. ಸೊ ಎಕ್ಸಾಂಪಲ್ ಐ ವಿಲ್ ಟೇಕ್ ದಟ್ ಈಸ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್. ದ ಎಲಿಮೆಂಟ್ಸ್ ದಟ್ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್, ದೇ ಆರ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. So atomic number of lithium 3, 4, 5, 6, 7, 8, 9, 10. Configuration 2,1, 2,2, 2,3, 2,4, 2,5, 2,6, 2,7 and 2,8. ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಶೆಲ್ಗಳ ಸಂಖ್ಯೆ ಅಷ್ಟೇ ಇದೆ.
ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. 1 2 3 4 5 6 7 8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಆಸ್ ವಿ ಮೂವ್ across the period, number of valence electrons increases, comma, nuclear force also increases. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೆಚ್ಚಾದಂತೆ ನ್ಯೂಕ್ಲಿಯರ್ ಫೋರ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನ್ಯೂಕ್ಲಿಯರ್ ಫೋರ್ಸ್ ಆಲ್ಸೋ ಇನ್ಕ್ರೀಸಸ್ and hence nucleus will pull the electrons towards it. Therefore atom size decreases. ಸೊ ಹೀಗೆ ನಾವು ಅಕ್ರಾಸ್ ದ ಪೀರಿಯಡ್ ಹೋದಂಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಆ ನ್ಯೂಕ್ಲಿಯಸ್ಸು ಆ ವೇಲೆನ್ಸ್ ಎಲೆಕ್ಟ್ರಾನ್ ಮೇಲೆ ಹಾಕುವಂತಹ ಫೋರ್ಸು ಹೆಚ್ಚಾಗುತ್ತೆ. ಆಸ್ ದ ಫೋರ್ಸ್ ಇನ್ಕ್ರೀಸಸ್, ಸೊ ದ ನ್ಯೂಕ್ಲಿಯಸ್ ವಿಲ್ ಪುಲ್ ದ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ಸ್, ದೇರ್ಫೋರ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಹಾಗಾದ್ರೆ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಇದು ಅದಕ್ಕೆ ರೀಸನ್, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗಕ್ಕೆ ರೀಸನ್ ಡ್ಯೂ ಟು ಇನ್ಕ್ರೀಸ್ ಇನ್ ವೇಲೆನ್ಸ್ ಎಲೆಕ್ಟ್ರಾನ್, ನ್ಯೂಕ್ಲಿಯರ್ ಫೋರ್ಸ್ ಇನ್ಕ್ರೀಸಸ್. ದ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಫೋರ್ಸ್ ವಿಲ್ ಪುಲ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಅಂಡ್ ಹೆನ್ಸ್ ದ ಸೈಜ್ ಡಿಕ್ರೀಸಸ್. ಇದು ಅಕ್ರಾಸ್ ದ ಪೀರಿಯಡ್. ಹಾಗಾದ್ರೆ ಈಗ ಬರೆದ್ರೆ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ನೆಕ್ಸ್ಟ್ let us see what happens to atomic size as we move down the group. So ಈಗ down the group ಗೆ ಬರೋಣ. So down the group ಗೆ I will take an example of that is first group elements ನ ತಗೊಂತೀನಿ. I will take the example of first group elements. First group elements, so hydrogen, lithium, sodium, potassium. Hydrogen atomic number 1, lithium 3, potassium 11, sodium 11, potassium 19. Configuration 1, configuration 2, 1, configuration 2, 8, 1, configuration 2, 8, 8, 1. ನೋಡಿ, ನ್ಯೂಕ್ಲಿಯಸ್ನ ಸುತ್ತ ಒಂದು ಶೆಲ್ಲು, ಒಂದು ಎಲೆಕ್ಟ್ರಾನು. ಇಲ್ಲಿ ಎರಡು ಶೆಲ್ಲು, ಮೊದಲನೇ ಶೆಲ್ಲಲ್ಲಿ ಎರಡು ಎಲೆಕ್ಟ್ರಾನು, ಎರಡನೇ ಶೆಲ್ಲಲ್ಲಿ ಒಂದು ಎಲೆಕ್ಟ್ರಾನು. ನೆಕ್ಸ್ಟ್ ಇಲ್ಲಿ ಮೂರು ಶೆಲ್ಲು, ನ್ಯೂಕ್ಲಿಯಸ್ನ ಸುತ್ತ 1 2 3 ಶೆಲ್ಸು. ಮೊದಲನೇ ಶೆಲ್ಲಲ್ಲಿ ಎರಡು ಎಲೆಕ್ಟ್ರಾನ್ಸು, ಎರಡನೇ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸು, 3 4 5 6 7 8. ಇನ್ನು ಕೊನೆ ಶೆಲ್ಲಲ್ಲಿ ಒಂದು ಎಲೆಕ್ಟ್ರಾನು. ನೆಕ್ಸ್ಟ್ ಇದು ತಗೊಂಡ್ರೆ ನ್ಯೂಕ್ಲಿಯಸ್ಸು. ಸೊ ನ್ಯೂಕ್ಲಿಯಸ್ನ ಸುತ್ತ 1 2 3 4. ಸೊ ಫಸ್ಟ್ ಶೆಲ್ಲಲ್ಲಿ ಎರಡು ಎಲೆಕ್ಟ್ರಾನ್, ಸೆಕೆಂಡಲ್ಲಿ 8 1 2 3 4 5 6 7 8. ಮೂರನೇ ಶೆಲ್ಲಲ್ಲೂ 8 1 2 3 4 5 6 7 8. ಇನ್ನು ನಾಲ್ಕನೇ ಶೆಲ್ಲಲ್ಲಿ 1. ಈಗ ನಾವು ನೋಡ್ತಾ ಹೋಗ್ಬೋದು ಆಸ್ ವಿ ಮೂವ್ ಡೌನ್ ದ ಗ್ರೂಪ್. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ಸೊ ನೋಡಿ ಗ್ರೂಪ್ನ ಕೆಳಗಡೆ ಹೋಗ್ತಾ ಇದ್ದಂಗೆ ಸೈಜು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, atomic size increases because as we move down the group, number of shells increases, and hence
ಡಿಸ್ಟೆನ್ಸ್ ಬಿಟ್ವೀನ್ ಶೆಲ್ಗಳ ಸಂಖ್ಯೆ ಇನ್ಕ್ರೀಸ್ ಆದರೆ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ and valence electrons increases, and hence and so nuclear force decreases and size increases. ಸೊ ನಾವು ಡೌನ್ ದ ಗ್ರೂಪ್ ಬಂದಂಗೆ ಸೊ ಏನಾಗ್ತಾ ಹೋಗುತ್ತಪ್ಪ ಅಂದರೆ, ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಶೆಲ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಶೆಲ್ ಹೆಚ್ಚಾದಂಗೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ವೇಲೆನ್ಸ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ. ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ನ್ಯೂಕ್ಲಿಯಸ್ಸು ಆ ಎಲೆಕ್ಟ್ರಾನ್ ಮೇಲೆ ಹಾಕುವ ಫೋರ್ಸು ಕಡಿಮೆ ಆಗುತ್ತೆ, ಸೈಜು ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟನ್ನ ನೀವು ಅಟಾಮಿಕ್ ಸೈಜ್ನಲ್ಲಿ ಹೇಳಬೇಕು. ಸೊ ವಿ ಹ್ಯಾವ್ ಟು deal about atomic size, that is as we move down the group atomic size increases. agar adana bariyadadre so across the period decreases and down the group increases. So down the group increase agta hogutte. So atomic size decreases across the period and increases down the group. So this is all about atomic size. Now let us study about the metallic property. So let us study about the metallic property or electropositivity. ಹಾಗಾದರೆ ಏನು ಮೆಟಾಲಿಕ್ ಪ್ರಾಪರ್ಟಿ ಆಫ್ ಅಥವಾ ಎಲೆಕ್ಟ್ರೋಪಾಸಿಟಿವ್ ಅಂದರೆ the ability or the tendency of a metal to lose ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ನ ಕಳ್ಕೊಳ್ಳುವಂತಹ ಆ ಟೆಂಡೆನ್ಸಿ ಅಥವಾ ಎಬಿಲಿಟಿ ಇದೆಯಲ್ಲ, ಅದನ್ನು ನಾವು ಮೆಟಾಲಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಅದಕ್ಕೆ ನಾವು ಎಕ್ಸಾಂಪಲ್ಗೆ ಬರೋಣ. ಸೊ ಎಕ್ಸಾಂಪಲು ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಪ್ರಾಪರ್ಟಿ ವೆನ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್. ಸೊ ಅದಕ್ಕೆ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ದಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್. ಸೊ ಮೂರನೇ ಪೀರಿಯಡ್ಗೆ ಬರುವಂತಹ ಎಲಿಮೆಂಟ್ಸ್ನ ತಗೊಂಡಿದ್ದೀನಿ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್. ನೋಡಿ, ಮೊದಲು ಮೂರು ಇವು ದೇ ಆರ್ ಕಾಲ್ಡ್ ಆಸ್ ಮೆಟಲ್ಸ್. ಸಿಲಿಕಾನ್ ಇದೆಯಲ್ಲ, ಇದು ಮೆಟಲಾಯ್ಡ್ಸು. ಇನ್ನು ಫಾಸ್ಫರಸ್ ಇಂದ ಆರ್ಗಾನ್ ಇದೆಯಲ್ಲ, ಇವನ್ನ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಹಾಗಾದರೆ ನೀವು ನೋಡ್ಬೋದು, ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್. ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ ಮೆಟಲ್ ಬರ್ತದೆ, ಹೋಗ್ತಾ ಹೋಗ್ತಾ ನಮಗೆ ನಾನ್ ಮೆಟಲ್ಗಳು ಸಿಗ್ತಾ ಹೋಗ್ತದೆ. ಸೊ ನಾನ್ ಮೆಟಲ್ಗಳು ಸಿಗ್ತಾ ಹೋಗ್ತದೆ ಅಂದರೆ ಅದಕ್ಕೆ ಕಾರಣ ನಾವು ಹೇಳ್ಬೇಕಿಲ್ಲಿ. ವೈ ದಟ್ ಈಸ್ metallic property decreases as we move across the period. So as we move across the period, the metallic property decreases because due to decrease in atomic size. So atomic size nalli decrease agodrinda, so as the atomic size decreases, metallic property decreases. So size ಕಡಿಮೆ ಆದಂಗೆ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸು ಸೊ ನ್ಯೂಕ್ಲಿಯಸ್ಗೆ ತುಂಬ ಹತ್ರ ಆಗುತ್ತೆ. ಆದ್ದರಿಂದ ನೋ ಎಲೆಕ್ಟ್ರಾನ್ಸ್ ಆರ್ ಸೆಟ್ ಫ್ರೀ. ಸೊ ಎಲೆಕ್ಟ್ರಾನ್ಸ್ಗಳು ಫ್ರೀ ಇರೋದಿಲ್ಲ. ದೇರ್ ಫೋರ್ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರಾನ್ಸು ಫ್ರೀ ಇಲ್ಲ ಅಂದರೆ ದೇ ಬಿಹೇವ್ಸ್ ಲೈಕ್ ಎ ನಾನ್ ಮೆಟಲ್. ಸೊ ಅದರಿಂದ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಬಿಕಾಸ್ ಡ್ಯೂ ಟು ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಇದು ಅಕ್ರಾಸ್ ದ ಪೀರಿಯಡ್ ಹೇಳಬೇಕು. ಅದೇ ನಾವೀಗ ಡೌನ್ ದ ಗ್ರೂಪ್ ಬರೋಣ. ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಇಯರ್, ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ಬಂದರೆ ಎಕ್ಸಾಂಪಲ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 14th ಗ್ರೂಪ್ ಎಲಿಮೆಂಟ್ಸ್. ಸೊ 14th ಗ್ರೂಪ್ ಎಲಿಮೆಂಟ್ಸ್ನ ಎಕ್ಸಾಂಪಲ್ ಆಗಿ ತಗೊತೀನಿ. ಸೊ 14th ಗ್ರೂಪ್ ಎಲಿಮೆಂಟ್ಸು ಕಾರ್ಬನ್ನು, ಸಿಲಿಕಾನು, ಜರ್ಮೇನಿಯಮ್ಮು, ಟಿನ್ನು, ಲೆಡ್. ಸೊ ಇವನ್ನ ನಾವು ಈಗ ತಗೊಂಡಿದ್ದೀವಿ. So these are the elements that belongs to 14th group. So first ಕಾರ್ಬನ್ ಇದೆ, ಕಾರ್ಬನ್ ನಾನ್ ಮೆಟಲ್ಲು. ಸಿಲಿಕಾನು ಮತ್ತು ಜರ್ಮೇನಿಯಂ ಇದೆಯಲ್ಲ, ದೀಸ್ ಟು ಆರ್ ಮೆಟಲಾಯ್ಡ್ಸ್.
ನೆಕ್ಸ್ಟು ಟಿನ್ನು ಮತ್ತು ಲೆಡ್ ಇದೆಯಲ್ಲ, ಇದು ಮೆಟಲ್. ಹಾಗಾದರೆ ಮೆಟಲ್ಸು. ಸೊ ಹಾಗಾದರೆ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್, ಸೊ ನಾವು ಗ್ರೂಪ್ನಲ್ಲಿ ಕೆಳಗೆ ಇಳಿದಂಗೆ ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಯಾಕೆ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬರೆಯೋಣ. ಸೊ ಲೆಟ್ ಅಸ್ ರೈಟ್ ದ ಸ್ಟೇಟ್ಮೆಂಟ್ ಹಿಯರ್. ಆ್ಯಸ್ ವಿ ಮೂವ್ ಡೌನ್ ದ ಗ್ರೂಪ್, as we move down the group metallic property, as we move down the group metallic property increases because ನೋಡಿ ಹಿಂಗೆ ಕೆಳಗಡೆ ಇಳಿದಂಗೆಲ್ಲ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ಕೆಳಗಡೆ ಇಳಿತಾ ಇಳಿತಾ ನಮಗೆ ಮೆಟಲ್ಸ್ಗಳು ಸಿಗ್ತಾ ಹೋಗುತ್ತೆ. ಬಿಕಾಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗೋದ್ರಿಂದ, ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಆಸ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ distance between valence electron and nucleus increases, and hence electrons are set free, and those electrons will starts to move, and hence they behaves like a metal because they conduct electricity, and hence they behaves like a metal. So adrinda as we move down the group metallic property increases, because as we move down the group atomic size increases, and hence as the atomic size increases metallic property also increases. ಇದು ಮೆಟಾಲಿಕ್ ಪ್ರಾಪರ್ಟೀಸ್ ಬಗ್ಗೆ ನಾವು, ಸೊ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಮೆಟಾಲಿಕ್ ಪ್ರಾಪರ್ಟಿ. ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ದಟ್ ಈಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಆರ್ ನಾನ್ ಮೆಟಾಲಿಕ್ ನೇಚರ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ electronegativity. Non-metallic nature or non-metallic property, or it is also called as electronegativity. ಹಾಗಂದ್ರೇನು, ದ ಎಬಿಲಿಟಿ ಆರ್ ಟೆಂಡೆನ್ಸಿ to gain electrons. ಸೊ ಎಲೆಕ್ಟ್ರಾನ್ಸನ್ನು ಗೇನ್ ಮಾಡುವ ಎಬಿಲಿಟಿ ಅಥವಾ ಟೆಂಡೆನ್ಸಿಗೆ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ metallic nature. Non-metallic nature. What is non-metallic nature or electronegativity? The ability or the tendency to gain electron or to receive electron. So gaining or receiving electrons. ಸೊ ಎರಡೂ ಕೂಡ ಒಂದೇ. ಹಾಗಾದರೆ ನಾವೀಗ ನೋಡ್ತಾ ಹೋದಂಗೆ, ಸೊ ಎಕ್ಸಾಂಪಲ್ಲು ಸೋಡಿಯಮ್ಮು, ಮೆಗ್ನೀಷಿಯಮ್ಮು, ಮೆಗ್ನೀಷಿಯಮ್ ಆದಮೇಲೆ ಅಲ್ಯೂಮಿನಿಯಮ್ಮು, ಸಿಲಿಕಾನು, ಫಾಸ್ಫರಸ್ಸು, ಸಲ್ಫರು, ಕ್ಲೋರಿನ್ನು, ಆರ್ಗಾನು, ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ನ ನಾವು ನೋಡೋದಾದರೆ, ಸೊ ಇವು ಮೆಟಲ್ಸು, ಇದು ಮೆಟಲಾಯ್ಡ್ಸು, ಇವಿಷ್ಟು ಕೂಡ ನಾನ್ ಮೆಟಲ್ಸ್. ಅಂದರೆ ಅರ್ಥ ಏನು, ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಯಾಕೆಂದರೆ ನಾವು ಹಿಂಗೆ ಹೋಗ್ತಾ ಹೋಗ್ತಾ ನಮಗೆ ನಾನ್ ಮೆಟಲ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಯಾಕೆ ನಾನ್ ಮೆಟಲ್ಸ್ಗಳು ಸಿಗ್ತಾ ಹೋಗುತ್ತೆ ಅಂದರೆ, ಸೊ non-metallic property increase ಆಗುತ್ತೆ. The non-metallic property increases because due to decrease in, ಮತ್ತೆ ಅದನ್ನೇ ಹೇಳಬೇಕು, ಡ್ಯೂ ಟು ಡಿಕ್ರೀಸ್ ಇನ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜು ಡಿಕ್ರೀಸ್ ಆಗಿದೆ ಅಂದರೆ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ವೆರಿ ಕ್ಲೋಸ್ ಟು ದ ನ್ಯೂಕ್ಲಿಯಸ್, ಆ್ಯಂಡ್ ಹೆನ್ಸ್ ನೋ ಎಲೆಕ್ಟ್ರಾನ್ಸ್ ಆರ್ ಸೆಟ್ ಫ್ರೀ. ಎಲೆಕ್ಟ್ರಾನ್ಸ್ ಯಾವುದೇ ಕಾರಣಕ್ಕೂ ಫ್ರೀ ಇರೋದಿಲ್ಲ, ಅದರಿಂದ ನೋ ಮೂಮೆಂಟ್ ಆಫ್ ಎಲೆಕ್ಟ್ರಾನ್, ಆ್ಯಂಡ್ ಹೆನ್ಸ್ ದೇ ಬಿಹೇವ್ಸ್ ಲೈಕ್ ಎ ನಾನ್ ಮೆಟಲ್. ಸೊ ಅದರಿಂದ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ non-metallic property increases. The non-metallic property increases, it is due to decrease in atomic size. Atomic size decrease ಆಗೋದ್ರಿಂದ non-metallic character increase ಆಗುತ್ತೆ. ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕು. ಎಕ್ಸಾಂಪಲ್ ನಾವು ಡೌನ್ ದ ಗ್ರೂಪ್ನ ತಗೊಂಡ್ರೆ, ಸೊ ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ಫಾರ್ ಎಕ್ಸಾಂಪಲ್ ಕಾರ್ಬನ್ನು, ಸಿಲಿಕಾನು, ಜರ್ಮೇನಿಯಮ್ಮು, ಟಿನ್ನು, ಲೆಡ್ಡು, ಇವನ್ನೆಲ್ಲ ನಾವು ತಗೊಂಡ್ರೆ ಇದು ನಾನ್ ಮೆಟಲ್ಲು, ಇದು ಮೆಟಲಾಯ್ಡು, ಇದು ಮೆಟಲಾಯ್ಡು, ಇದು ಮೆಟಲ್ಲು, ಇದು ಮೆಟಲ್ಲು.
as we move down the group, non-metallic character decreases. ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟ್ರು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಬಿಕಾಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ನಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ನಿಂದ ದೂರ ಆಗುತ್ತೆ, ಅಂದರೆ ಎಲೆಕ್ಟ್ರಾನ್ಸ್ಗಳು ಫ್ರೀ ಆಗ್ತವೆ. ಎಲ್ಲಿ ಎಲೆಕ್ಟ್ರಾನ್ಸು ಫ್ರೀ ಆಗ್ತಾವೋ ದೇ ಬಿಹೇವ್ಸ್ ಲೈಕ್ ಎ ಮೆಟಲ್. ಎಲ್ಲಿ ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ಗೆ ತುಂಬ ಹತ್ರ ಆಗುತ್ತೋ, ವೆನ್ ದ ನ್ಯೂಕ್ಲಿಯಸ್ ಟೈಟ್ಲಿ ಹೋಲ್ಡ್ಸ್ ದ ಎಲೆಕ್ಟ್ರಾನ್ಸ್ then it behaves like a non-metal. ಇಲ್ಲೂ ಕೂಡ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಎಲೆಕ್ಟ್ರಾನ್ಸ್ಗಳು ಫ್ರೀ ಆಗುತ್ತೆ, ಆದ್ರಿಂದ ಮೆಟಲ್ಸ್ ಆಗಿ ಬಿಹೇವ್ ಆಗುತ್ತೆ. ಹಾಗಾದ್ರೆ ಅವು ಮೆಟಲ್ಸ್ ಆಗಿ ಬಿಹೇವ್ ಆಗುತ್ತೆ ಅಂದರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಸೊ ಇದು ಮೆಟಾಲಿಕ್ ಕ್ಯಾರೆಕ್ಟರ್ ಮತ್ತು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಬಗ್ಗೆ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಾದ್ಮೇಲೆ ನಾವು ತಿಳ್ಕೋಬೇಕು ವಾಟ್ ಈಸ್ ಮೆಂಟ್ ಬೈ ಪಿರಿಯಾಡಿಸಿಟಿ. ಸೊ ಪಿರಿಯಾಡಿಸಿಟಿ ಅಂದರೆ ಏನು? ಸೊ ಲೆಟ್ ಅಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಪಿರಿಯಾಡಿಸಿಟಿ. ಸೊ ಪಿರಿಯಾಡಿಸಿಟಿ ಅಂದರೆ ಏನು ಅಂತ ನೋಡೋಣ, ವಿತ್ ಒಂದು ಎಕ್ಸಾಂಪಲ್ ಕೂಡ ನೋಡೋಣ. ಸೊ ವಾಟ್ ಈಸ್ ಮೆಂಟ್ ಬೈ ಪಿರಿಯಾಡಿಸಿಟಿ. ಸೊ ಪಿರಿಯಾಡಿಸಿಟಿ ಅಂದರೆ ಏನು? ದ ಎಲಿಮೆಂಟ್ಸ್ show same physical and chemical property after certain gap. ಫಾರ್ ಎಕ್ಸಾಂಪಲ್ ನೋಡಿ, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡೋಣ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಇಲ್ಲಿ ಲೀಥಿಯಂನ ಇಟ್ಟಿದ್ದೀವಿ. ಲೀಥಿಯಂ ಆದಮೇಲೆ 1 2 3 4 5 6 7 7 ಗ್ಯಾಪ್ ಆದಮೇಲೆ 8ನೇ ಗ್ಯಾಪಲ್ಲಿ ಸೋಡಿಯಂ, ಅಂದರೆ ಲೀಥಿಯಂ ತೆಳಗಡೆ ಸೋಡಿಯಂ ಇಟ್ಟಿದ್ದೀವಿ, ಸೋಡಿಯಂ ತೆಳಗಡೆ ಪೊಟ್ಯಾಷಿಯಂ ಇಟ್ಟಿದ್ದೀವಿ. ಅಂದರೆ ಲೀಥಿಯಮ್ಮು, ಸೋಡಿಯಂ, ಪೊಟ್ಯಾಷಿಯಂ ಇವುಗಳ, ಅಂದರೆ ಲೀಥಿಯಂ ಆದಮೇಲೆ ಎಷ್ಟೋ ಗ್ಯಾಪ್ ಆದಮೇಲೆ ಸೋಡಿಯಂ ಇಟ್ಟಿದ್ದೀವಿ, ಸೋಡಿಯಂ ಆದಮೇಲೆ ಎಷ್ಟೋ ಗ್ಯಾಪ್ ಆದಮೇಲೆ ಪೊಟ್ಯಾಷಿಯಂ ಇಟ್ಟಿದ್ದೀವಿ. ಅಂದರೆ ಅರ್ಥ ಏನು? ಎಷ್ಟೋ ಗ್ಯಾಪ್ ಆದಮೇಲೆ ಎಲಿಮೆಂಟ್ಸ್ಗಳನ್ನು ಇಟ್ಟರೂ ಕೂಡ ಲಿಥಿಯಂ ನಂತರ ಎಷ್ಟೋ ಗ್ಯಾಪ್ ಆದಮೇಲೆ ಸೋಡಿಯಂ ಬಂದಿದೆ, ಸೋಡಿಯಂ ಆದಮೇಲೆ ಎಷ್ಟೋ ಗ್ಯಾಪ್ ಆದಮೇಲೆ ಪೊಟ್ಯಾಷಿಯಂ ಬಂದಿದೆ. ಆಫ್ಟರ್ ಸೋ ಮೆನಿ ಗ್ಯಾಪ್ಸ್ ಆಲ್ಸೋ we have kept the element, but these lithium and sodium has the same physical and chemical property, and sodium and potassium of the same. ಅದಕ್ಕೆ ಅದನ್ನು ಒಂದೇ ಗ್ರೂಪಲ್ಲಿ ಇಟ್ಟಿರೋದು ನಾವು. ಸೇಮ್ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಇರೋವನ್ನ ಒಂದು ಗ್ರೂಪ್ ಇಟ್ಟಿದ್ದೀವಿ. ಈ ರೀತಿ ಸೇಮ್ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟೀಸ್ ಇರುವಂತಹ ಎಲಿಮೆಂಟ್ಸ್ಗಳನ್ನು ಎಷ್ಟೋ ಗ್ಯಾಪ್ ಆದಮೇಲೆ ಇಟ್ಟರೆ ಅದನ್ನ ನಾವು ಪಿರಿಯಾಡಿಸಿಟಿ ಅಂತ ಕರಿತೀವಿ. ಸೊ ದ ಎಲಿಮೆಂಟ್ ಶೋಸ್ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ಟರ್ ಸಮ್ ಗ್ಯಾಪ್, ಆಫ್ಟರ್ ಸರ್ಟೈನ್ ಗ್ಯಾಪ್, it is called as periodicity. ಇದನ್ನೇ ನಾವು ಪಿರಿಯಾಡಿಸಿಟಿ ಅಂತ ಕರಿತೀವಿ. ಸೊ ಇದನ್ನು ಕೂಡ ನಾವಿಲ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಸ್ಟಡಿ ಅಂಡರ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಇನ್ನು ಮಿಕ್ಕಿದಂತಹ ಕೆಲವು ವಿಚಾರಗಳನ್ನು ನಾವು ನೆಕ್ಸ್ಟ್ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್, ಈ ನಾವೀಗೇನು ಟ್ರೆಂಡ್ಸ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನ ತಿಳ್ಕೊಂಡ್ವೋ, ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ವೇಲೆನ್ಸಿ, ಅಟಾಮಿಕ್ ಸೈಜ್, ಮೆಟಾಲಿಕ್ ಪ್ರಾಪರ್ಟಿ, ನಾನ್ ಮೆಟಾಲಿಕ್ ಪ್ರಾಪರ್ಟಿ, ಈ 5 ಟ್ರೆಂಡ್ಸ್ಗೆ ರಿಲೇಟೆಡ್ ಆದಂತಹ ಕ್ವಶನ್ಸ್ಗಳನ್ನು, ಅಂದರೆ ಈ ಟ್ರೆಂಡ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದು, ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನು, ಸೊ by taking some few questions, let us answer them. So till then, thank you very much. Those who are not subscribed my channel, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. Thank you very much.